ಮಧ್ಯಪ್ರಾಚ್ಯದಲ್ಲಿ ಜರುಗುತ್ತಿರುವಂತಹ ಯುದ್ಧದ ಕಾರ್ಮೋಡದಿಂದಾಗಿ ಭಾರತೀಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಅದರಲ್ಲೂ LPG ಹಾಗೂ ವಿವಿಧ ಇಂಧನದ ಮೂಲಗಳ ಬೆಲೆ ಕೂಡ ಹೆಚ್ಚಳವಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಮಿತವ್ಯಯ ಬಳಕೆಗೆ ಕರೆ ನೀಡಿದ್ದು ಸರಳ ಜೀವನ ನಡೆಸುವಂತೆ ಹೇಳಿಕೆ ನೀಡಿದ್ದಾರೆ. ಈ ಒಂದು ಹೇಳಿಕೆ ಭಾರತೀಯರಲ್ಲಿ ಹೊಸ ಸಂಚಲನ ಮೂಡಿಸಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಬಗ್ಗೆ ಸುಳಿವು ಕೊಟ್ಟಾರ? ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಎಂದು ಹೇಳಿದ್ಯಾಕೆ? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಕಾರ್ಮೋಡ, ಜಾಗತಿಕ ಬಿಕ್ಕಟ್ಟು, ಆರ್ಥಿಕ ಸಂಕಷ್ಟದಿಂದ ಭಾರತ ಕೂಡ ನಲುಗಿದೆ. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿದರೆ ದೇಶವಾಸಿಗಳಿಗೆ ಸಮಸ್ಯೆ ಆಗಲಿದೆ ಎಂದು ಅರಿತಿರುವಂತಹ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲು ಮುಂದಾಗಿದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಕಳೆದ 3 ತಿಂಗಳಿನಿಂದ ಕರೋನಾದಂತಹ ಪರಿಸ್ಥಿತಿ ಎದುರಿಸಲು ಸಿದ್ಧವಾಗಿ ಎನ್ನುವಂತಹ ಸೂಚನೆಯನ್ನ ದೇಶವಾಸಿಗಳಿಗೆ ನೀಡಿದ್ದಾರೆ. ಅಲ್ಲದೆ ಕಳೆದ 1 ವಾರದಿಂದ ವಿವಿಧ ರ್ಯಾಲಿಗಳಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಗಳನ್ನು ಬಳಸಿ ವೈಯಕ್ತಿಕ ವಾಹನಗಳನ್ನು ದೂರವಿಡಿ ಎಂದು ಕರೆ ನೀಡಿದ್ದಾರೆ. ಮೆಟ್ರೋ, ರೈಲ್ವೆ ಹಾಗೂ ಸಾರ್ವಜನಿಕ ಬಸ್ ಸಾರಿಗೆಯಲ್ಲಿ ಓಡಾಡುವಂತೆ ಕರೆ ನೀಡಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ವಾಹನಗಳನ್ನು ಬಳಸುವಂತೆ ತಿಳಿಸಿದ್ದಾರೆ. ದೇಶವಾಸಿಗಳಿಗೆ ಕರೆ ನೀಡುವುದು ಮಾತ್ರವಲ್ಲ, ಸ್ವತಃ ತಾವೇ ಕೂಡ ಅದನ್ನ ಅನುಸರಿಸುತ್ತಿದ್ದು ತಮ್ಮ ಬೆಂಗಾವಲು ವಾಹನವನ್ನ 50% ಕಡಿಮೆ ಮಾಡಿದ್ದಾರೆ. ಇವರ ಮಾತಿಗೆ ಯೋಗಿ ಆದಿತ್ಯನಾಥ್ ಸೇರಿದಂತೆ ಕೇಂದ್ರ ಸಚಿವರು ಕೂಡ ತಮ್ಮ ಬೆಂಗಾವಲು ವಾಹನಗಳನ್ನು ಕಡಿಮೆ ಮಾಡಿದ್ದು ಎಲೆಕ್ಟ್ರಾನಿಕ್ ವಾಹನಗಳನ್ನು ಬಳಸಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ವಿದೇಶದಿಂದ ಆಮದಾಗುವಂಥ ಬಂಗಾರಕ್ಕೆ ಈಗಾಗಲೇ ಸೆಸ್ ಅನ್ನು ಹಾಕುತ್ತಿದ್ದು 6ರಿಂದ 15%ಕ್ಕೆ ಸೆಸ್ ವಿಧಿಸಿದ್ದಾರೆ. ಇದು ಕೂಡ ಬಂಗಾರದ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದ್ದು 1 ವರ್ಷ ಬಂಗಾರ ಖರೀದಿ ಮಾಡದಂತೆ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಬೆಲೆ ಏರಿಕೆ ವಿಷಯ ಗ್ರಾಹಕರಿಗೆ ತಟ್ಟಲಿದ್ದು, ಹೀಗಾಗಿಯೇ ಜನರು ಸಹಕಾರ ನೀಡುವಂತೆ ಪ್ರಧಾನಿ ಕೋರಿರುವುದು ಹಲವು ಕಡೆ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ 10ರಿಂದ 20 ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ.